ಮತ್ತೊಂದು ಕಡೆ ಮಹಾರಾಷ್ಟ್ರದಲ್ಲಿ ಮೊನ್ನೆ ನಡೆದಂತಹ ಚುನಾವಣೆಯಲ್ಲಿ ಮಹಾಯುತಿ ಭಾರೀ ಬಹುಮತವನ್ನ ಪಡೆದಿದೆ. ಆದರೆ ಸಿಎಂ ಆಯ್ಕೆ ಬಿಕ್ಕಟ್ಟು ಯಥಾ ಪ್ರಕಾರವಾಗಿ ಮುಂದುವರಿತಾ ಇದೆ. ದೇವೇಂದ್ರ ಫಡ್ನವೀಸ್ ಹಾಗೆ ಏಕನಾಥ ಶಿಂದೆ ನಡುವೆ ಪೈಪೋಟಿ ಮುಂದುವರೆದಿದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಸದ್ಯ ದೇವೇಂದ್ರ ಫಡ್ನವೀಸ್ ದೆಹಲಿಗೆ ದೌಡಾಯಿಸಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಏಕನಾಥ್ ಶಿಂದೆ ಒಂದು ಸುದ್ದಿಗೋಷ್ಠಿಯನ್ನ ಕೂಡ ನಡೆಸ್ತಾ ಇದ್ದಾರೆ. ಕುತೂಹಲ ಮೂಡಿಸಿದೆ ಏಕನಾಥ್ ಶಿಂದೆ ಅವರ ಸುದ್ದಿಗೋಷ್ಠಿ. ಬಿಜೆಪಿ ಹೈಕಮಾಂಡ್ ಕೈಯಲ್ಲಿ ಈಗ ಮಹಾರಾಷ್ಟ್ರ ಸಿಎಂ ಭವಿಷ್ಯ ಅನ್ನುವಂಥದ್ದಿದೆ. ಮೋದಿ ಅಮಿತ್ ಶಾ ನಿರ್ಧಾರಕ್ಕೆ ನಾಯಕರುಗಳು ಬಿಟ್ಟಿದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಮೋದಿ ಅವರ ಹೆಸರಿನಲ್ಲಿ ನಾವು ಚುನಾವಣೆಯನ್ನು ಗೆದ್ದಿದ್ದೀವಿ, ಮೋದಿ ನಿರ್ಧಾರಕ್ಕೆ ಬದ್ಧ ಅಂತ ಶಿಂದೆ ಬಣ ಹೇಳಿದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಆಮೇಲೆ ಬಿಜೆಪಿ ಇಲ್ಲಿ ಬಹಳ ಒಳ್ಳೆ ಪರ್ಫಾರ್ಮೆನ್ಸ್ ಮಾಡಿದೆ. ಯಾಕಂತಂದ್ರೆ ಹತ್ತತ್ರ 132 ಸೀಟ್ ಏನೋ ಪಡೆದುಕೊಂಡಿರುವಂಥದ್ದೇನೋ ತಮಾಷೆ ಸಂಗತಿಯನ್ನ ಕಂಟೆಸ್ಟ್ ಮಾಡಿರುವಂಥ ಕ್ಷೇತ್ರಗಳಲ್ಲಿ 142, 143ರಲ್ಲಿ 132 ಅಂತ. ಬಟ್ ಇದೇ ವಿಚಾರವನ್ನು ಇಟ್ಕೊಂಡು ಅವ್ರು ಜಾಸ್ತಿ ಗೆದ್ರು ಅಂತ ಅವ್ರಿಗೆ ಸಿಎಂ ಪೋಸ್ಟ್ ಕೊಡೋಕ್ಕಾಗಲ್ಲ ಅಂತ ಶಿಂದೆ ಕೂಡ ಈಗ ಆಲ್ರೆಡಿ ಹೇಳಿದ್ದಾರೆ, ಏಕನಾಥ್ ಶಿಂದೆ ಅವರು. ಆಮೇಲೆ ಕಳೆದ ಬಾರಿ ಅವರು ಮುಖ್ಯಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ಏಕನಾಥ್ ಶಿಂದೆ ಅವರಿಗೆ ಅನುಕೂಲ ಆಗಬಹುದಾದಂಥ, ಜನಮನ್ನಣೆ ಪಡಿಬಹುದಾದಂಥ ಕೆಲ ಸಂಗತಿಗಳು ಈ ಸರ್ವೆ ಮತ್ತೊಂದು ಅದರಲ್ಲೆಲ್ಲ ನಾವು ನೋಡಿದ್ದೀವಿ. ಏಕನಾಥ್ ಶಿಂದೆ ಅವರ ಪರವಾಗಿನೂ ಕೂಡ ಮಹಾರಾಷ್ಟ್ರ ಜನ ಒಲವನ್ನು ಹೊಂದಿದ್ದಾರೆ ಅನ್ನುವಂಥದ್ದು ಇದು ಸಹಜವಾಗಿ ಅವ್ರ ಬಣಕ್ಕೆ ಒಂದು ಬೂಸ್ಟ್ ಕೊಡ್ತಾ ಇದೆ. ಹೀಗಾಗಿ ಏಕನಾಥ್ ಶಿಂದೆ ಅವರು ಕೂಡ ಬಹಳ ಪ್ರಬಲವಾಗಿ ಈಗ ತನಗೂ ಸಿಎಂ ಹುದ್ದೆ ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಬಹುಶಃ ಅವರು ಕ್ಲೈಮ್ ಮಾಡ್ತಾ ಇದ್ದಾರೆ ಅಂತ ಕಾಣಿಸುತ್ತೆ. ವಿಚಾರ ಅಂತಂದ್ರೆ ಈಗ ಅವ್ರಿಗೇನು ಕೊಟ್ಬಿಡ್ತಾರೆ ಅನ್ನುವಂಥದ್ದಲ್ಲ. ಈಗ ಬಹಳ ಪ್ರಬಲವಾಗಿ ಕ್ಲೈಮ್ ಮಾಡಿದ್ರೆ ಒಂದಷ್ಟು ಪ್ರಬಲವಾದಂಥ ಖಾತೆಗಳನ್ನಾದರೂ ಆ ನಂತರದಲ್ಲಿ ಪಡೆದುಕೊಳ್ಬೋದು ಅನ್ನುವಂಥದ್ದು ಅವ್ರ ಉದ್ದೇಶ ಏನೋ ಇರ್ಬೋದೋ ಗೊತ್ತಿಲ್ಲ. ಹರೀಶ್ ನಮ್ಗೆ ಇದಕ್ಕೆ ಸಂಬಂಧಪಟ್ಟಂಗೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ. ಇದಕ್ಕೆ ಸಂಬಂಧಪಟ್ಟಂಗೆ ಹರೀಶ್, ಈಗ ಮಹಾರಾಷ್ಟ್ರ ಸಿಎಂ ಆಯ್ಕೆ ವಿಚಾರವಾಗಿ ಒಂದ್ ಕಡೆ ಶಿಂದೆ ಬಣ ಹೇಳಿರುವಂಥದ್ದು ಮೋದಿ ಅವ್ರ ಹೆಸರಿನಲ್ಲಿ ನಾವು ಗೆದ್ದಿದ್ದೀವಿ, ಹೀಗಾಗಿ ಅವ್ರ ನಿರ್ಧಾರಕ್ಕೆ ನಾವು ಬದ್ಧ ಅಂತ ಹೇಳಿದ್ರು ಕೂಡ ತೆರೆಮರೆಯಲ್ಲಿ ಏನಾದರೂ ಬಹಳ ಜಟಿಲ ಆಗುವಂತ ಸಮಸ್ಯೆ ಇದೆಯಾ ಹರೀಶ್? ಇದು ಹೌದು ಮಲ್ತೇಶ್, ಈಗ ಇಷ್ಟು ದಿವಸ ಲೇಟ್ ಆಗೋದ ಕಾರಣನೇ ಹಗ್ಗ ಜಗ್ಗಾಟ ನಡೀತಿದೆ ಸಿಎಂ ಸ್ಥಾನಕ್ಕಾಗಿ ಅನ್ನುವಂತಹದ್ದು. 4 ದಿವಸ ಆಯ್ತು ಮಹಾರಾಷ್ಟ್ರ ಫಲಿತಾಂಶ ಬಂದು, 4 ದಿವಸ ಆದ್ರೂ ಕೂಡ ಯಾರು ಮುಖ್ಯಮಂತ್ರಿ ಆಗ್ಬೇಕು ಅನ್ನುವಂಥದ್ರ ಬಗ್ಗೆ ಮಹಾಯುತಿ ಮೈತ್ರಿಕೂಟಗಳಿಗೆ ಒಂದು ಸ್ಪಷ್ಟವಾದಂತಹ ನಿರ್ಧಾರವನ್ನು ತೆಗೆದುಕೊಳ್ಳಲಿಕ್ಕೆ ಸಾಧ್ಯ ಆಗಿಲ್ಲ. ಮತ್ತೆ ಬಿಜೆಪಿ ಹೈಕಮಾಂಡ್ ಕೂಡ ಸ್ಪಷ್ಟವಾದ ನಿರ್ಧಾರ ತೆಗೆದುಕೊಳ್ಳಲಿಕ್ಕೆ ಸಾಧ್ಯ ಆಗಿಲ್ಲ. ಸ್ಪರ್ಧೆ ಮಾಡಿದಂತ 149 ಕ್ಷೇತ್ರಗಳಲ್ಲಿ 133 ಕ್ಷೇತ್ರಗಳನ್ನ ಬಿಜೆಪಿ ಗೆದ್ದಿರುವಂತಹದ್ದು ಅತಿ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿದೆ. ಸುಮಾರು ಸ್ಟ್ರೈಕ್ ರೇಟ್ 90% ಇದೆ. ಹಾಗಾಗಿ ಸಹಜವಾಗಿ ಬಿಜೆಪಿ ನಮಗೆ ಮುಖ್ಯಮಂತ್ರಿ ಸ್ಥಾನ ಬೇಕು, ಅದು ಕೂಡ ದೇವೇಂದ್ರ ಫಡ್ನವೀಸ್ ಅವರೇ ಮುಖ್ಯಮಂತ್ರಿ ಆಗಬೇಕು ಅನ್ನುವಂತಹದ್ದು ಬಿಜೆಪಿಯ ಒತ್ತಡ. ಇದ್ರ ಮಧ್ಯೆ ಏಕನಾಥ್ ಶಿಂದೆ ಅವರು ನಾನು ಸರ್ಕಾರವನ್ನ ಮಾಡಿದ್ದೇನೆ, ಮಾಹಿತಿ ಸರ್ಕಾರವನ್ನ ಲೀಡ್ ಮಾಡಿದ್ ನಾನು, ನನ್ನ ಒಂದು ಕೆಲಸ ಕಾರ್ಯವನ್ನು ಮೆಚ್ಚಿ ಮಹಾರಾಷ್ಟ್ರ ಜನತೆ ಮತವನ್ನ ಕೊಟ್ಟಿದ್ದಾರೆ, ನಾನು ಕೂಡ ಸಿಎಂ ಆಗಿ ಮುಂದುವರಿಬೇಕು ಮತ್ತೆ ಮೈತ್ರಿ ಧರ್ಮ ಪಾಲಿಸಬೇಕು ಅನ್ನುವಂತ ನಿಟ್ಟಿನಲ್ಲಿ ಅವರು ಒತ್ತಡ ಹೇರ್ತಿದ್ದಾರೆ. ಆದ್ರೆ ಬಹಿರಂಗವಾಗಿ ಯಾರು ಕೂಡ ಚರ್ಚೆಯನ್ನ ಮಾಡ್ತಾ ಇಲ್ಲ. ಇಲ್ಲಿ ಮಧ್ಯದಲ್ಲಿ ಒಂದು ಟ್ವಿಸ್ಟ್ ಏನು ಅಂತಂದ್ರೆ ಎನ್ಸಿಪಿಯ ಪವರ್ ಏನಿದ್ದಾರೆ ಅವರು ಬಿಜೆಪಿ ಯಾವ ನಿರ್ಧಾರ ತೆಗೆದುಕೊಳ್ಳುತ್ತೆ ಅದಕ್ಕೆ ನಾನು ಬದ್ಧ ಅನ್ನುವಂತ ನಿಟ್ಟಿನಲ್ಲಿ ಹೇಳಿದ್ದಾರೆ. ಮತ್ತೆ ದೇವೇಂದ್ರ ಫಡ್ನವೀಸ್ ಅವರು ಮುಖ್ಯಮಂತ್ರಿ ಆಗ್ಲಿ ಅನ್ನುವಂಥದ್ದನ್ನ ಅಜಿತ್ ಪವಾರ್ ಅವರು ಹೇಳ್ತಾ ಇದ್ದಾರೆ. ಹೀಗಾಗಿ ಶಿಂದೆ ವರ್ಸಸ್ ಫಡ್ನವೀಸ್ ಅನ್ನುವಂತ ನಿಟ್ಟಲ್ಲಿ ಆಗಿದೆ. ಈಗ ಫಡ್ನವೀಸ್ ಅವರು ಕೂಡ ಹೇಳಿರುವಂತಹದ್ದು ಮಹಾಯುತಿ ನಾಯಕರು ನಾವೆಲ್ಲ ಒಟ್ಟಿಗೆ ಕೂತು ಚರ್ಚೆ ಮಾಡ್ತೀವಿ, ಯಾವುದೇ ರೀತಿಯ ಸಮಸ್ಯೆ ಇಲ್ಲ, ಆದಷ್ಟು ಬೇಗ ಸಿಎಂ ಯಾರು ಅನ್ನುವಂತಹದ್ದು ಗೊತ್ತಾಗುತ್ತೆ ಅನ್ನುವಂಥದ್ದನ್ನ ಹೇಳಿದ್ದಾರೆ. ಇನ್ನು ಮುಖ್ಯವಾಗಿ ಶಿಂದೆ ಅವರು ಒಂದು ಮಾನದಂಡವನ್ನ ಹೇಳಿದ್ರು. ಅಂದ್ರೆ ಬಿಹಾರದಲ್ಲಿ ಯಾವ ರೀತಿಯಾದಂತಹ ನಿತೀಶ್ ಕುಮಾರ್ ಅವರಿಗೆ ಅಧಿಕಾರವನ್ನು ಕೊಟ್ಟು ಬಿಜೆಪಿ ಯಾವ ರೀತಿಯಾದಂತಹ ಸಪೋರ್ಟ್ ಅನ್ನ ಮಾಡಿತ್ತು, ಅದೇ ರೀತಿಯಾಗಿ ನಮಗೂ ಕೂಡ ಇಲ್ಲಿ ಮಾಡಿ ಬಿಹಾರ ಮಾದರಿಯನ್ನು ಅನುಸರಿಸಿ ಅನ್ನುವಂತ ನಿಟ್ಟಿನಲ್ಲಿ ಅವರು ಹೇಳಿದ್ದಾರೆ ಅನ್ನುವಂತಹದ್ದು. ಆದ್ರೆ ಬಿಜೆಪಿ ನಾಯಕರು ಹೇಳ್ತಿದ್ದಾರೆ ನಾವು ಯಾವುದೇ ಕಾರಣಕ್ಕೂ ಬಿಹಾರ ಮಾದರಿಯನ್ನ ಮಹಾರಾಷ್ಟ್ರದಲ್ಲಿ ಅನುಸರಿಸಕ್ಕೆ ಸಾಧ್ಯ ಇಲ್ಲ. ಅಲ್ಲಿ ಮುಖ್ಯವಾಗಿ ಬಿಹಾರದಲ್ಲಿ ಬಿಜೆಪಿ ಅಷ್ಟು ಸಂಘಟನೆ ಇಲ್ಲ. ಹಾಗಾಗಿ ನಿತೀಶ್ ಕುಮಾರ್ ಅವರಿಗೆ ನಾವು ಸಿಎಂ ಸ್ಥಾನವನ್ನು ಕೊಟ್ಟಿದ್ವಿ, ಮತ್ತೆ ಅದು ಚುನಾವಣಾ ಪೂರ್ವವಾದಂತಹ ಮಾತುಕತೆ ನಡೆದಿತ್ತು, ಹಾಗಾಗಿ ಅವರೇ ಮುಖ್ಯಮಂತ್ರಿ ಆಗಿರುವಂತಹದ್ದು. ಇಲ್ಲಿ ಮಹಾರಾಷ್ಟ್ರದಲ್ಲಿ ಆ ತರ ಎಲ್ಲ ಅತ್ಯಂತ ದೊಡ್ಡ ಪಕ್ಷವಾಗಿ ನಾವು ಹೊರಮಿದೆ, ನಾವೇ ಮುಖ್ಯಮಂತ್ರಿ ಆಗ್ತೀವಿ ಅನ್ನುವಂಥದ್ದು ಹೇಳಿದ್ದಾರೆ. ಇತ್ತೀಚೆಗೆ ಬಂದ ಮಾಹಿತಿ ಪ್ರಕಾರ ಶಿವಸೇನೆಯ ಶಿಂದೆ ಅವರು ಡಿಸಿಎಂ ಸ್ಥಾನಕ್ಕೆ ಒಪ್ಪಿಕೊಳ್ತಾರೆ ಅನ್ನುವಂತಹ ಮಾಹಿತಿ ಕೂಡ ಇದೆ. ಆದ್ರೆ ಅಧಿಕೃತವಾಗಿ ಯಾವುದು ಸ್ಪಷ್ಟ ಆಗಿಲ್ಲ. ದೇವೇಂದ್ರ ಫಡ್ನವೀಸ್ ಅವರು ಮುಖ್ಯಮಂತ್ರಿ, ಏಕನಾಥ್ ಶಿಂದೆ ಅವರು ಡಿಸಿಎಂ ಆಗೋದು, ಸಿಎಂ ಇದ್ದವರು ಡಿಸಿಎಂ ಇದ್ದವರು ಸಿಎಂ ಆಗ್ತಾರೆ ಅನ್ನುವಂತ ಚರ್ಚೆಗಳು ನಡೀತಾ ಇದೆ. ಆದ್ರೆ ಅಂತಿಮ ನಿರ್ಧಾರ ಇವತ್ತು ಸಂಜೆ ಅಥವಾ ನಾಳೆ ಒಳಗೆ ಗೊತ್ತಾಗಬಹುದು. ಮಲ್ತೇಶ್, ಥ್ಯಾಂಕ್ ಯು ಹರೀಶ್.